Hi guys, welcome back to our channel. Welcome back guys. ಇವತ್ತು ಸಾಟರ್ಡೆ ಶುಭ ದಿನ. ಇವತ್ತು ನಾರ್ಮಲ್ ಆಗಿ ಸ್ಟಾರ್ಟ್ ಆಗಿದೆ. ಚೇಪೆಕಾಯಿ ಸಿಗ್ತಾವ ನೋಡಿರ್ತೀನಿ. ಇವತ್ತು ನಾರ್ಮಲ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಹಂಗೆ ಏನ್ ಮಾಡೋಣ ಅನ್ಕೊಂಡಿದ್ದೀರಿ ಅಂದ್ರೆ ಫುಡ್ ಡಿಶ್ ಏನಾದ್ರು ಮಾಡ್ತಿರಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಡ್ ಡಿಶ್ ಅಲ್ಲ ಇವತ್ತು ಏನಂದ್ರೆ ಇವ್ರ ಮಮ್ಮಿದು ಬರ್ಡೇ ಇದ್ದಾಗ ಜುಲೈ ಮಂತಲ್ಲಿ ನಾವು ಫೋನ್ ಕೊಡೋಣ ಅಂತ ಅಂದ್ಕೊಂಡ್ರಿ. ಬಟ್ ಆ ಟೈಮಲ್ಲಿ ಆಗಿಲ್ಲ ನಮಗೆ, ಯಾಕಂದರೆ ನನ್ನ ಬರ್ಡೇನೂ ಅವಾಗೇ ಇರೋದ್ರಿಂದ ಇಬ್ಬರಿಗೂ ಸ್ವಲ್ಪ ಕಷ್ಟ ಆಗೋಯ್ತು ಕಾಸು ಇದು ಮಾಡೋದಕ್ಕೆ. ಬಟ್ ಇವಾಗೂ ಕಾಸಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಐತೆ ಈಸ್ಕೊಟ್ಬಿಡೋಣ ಅಂತ. ಅದಕ್ಕೆ ಇವಾಗ ಹೋಗಿ EMI ಮಾಡಿಸ್ಕೊಂಡು ಹೋಗಿ ಚೆಕ್ ಮಾಡಿ ಫಸ್ಟ್ ಫೋನ್ ನೋಡಬೇಕು. ಫೋನ್ ಚೆನ್ನಾಗಿದ್ರೆ ಒಳ್ಳೆ EMI ಸಿಕ್ಕಿದ್ರೆ ನಮ್ಮ ಬಜೆಟ್ಗೆ ಆದರೆ ನೋಡ್ತೀರಿ. ನಮ್ಗೆ ಇವಾಗೆ EMIಗಳೆಲ್ಲ ಜಾಸ್ತಿ ಇದ್ದಾವೆ. ಅದೆಲ್ಲರಿಗೂ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ಹಿಂಗೆ ಇದು ಮಾಡ್ಕೊಂಡಿದ್ರೆ ಇದು ಅಂದರೆ ಅದೆಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಲೈಫ್ ಟೈಮು ನಾವು ಇನ್ನೂ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಸರಿ ಏನೋ ಒಂದು ಧೈರ್ಯ ಮಾಡೋಣ, ಮಾಡಿಬಿಟ್ಟು ಈಸ್ಕೊಟ್ಬಿಡೋಣ ಅಂತ. ಹಂಗೆ ಚೇಪೆಕಾಯಿ ತಗೊಳ್ಳೋ ಟೈಮಲ್ಲಿ ಕಡಲೆಕಾಯಿ ಸಿಕ್ತು. ಕಡಲೆಕಾಯಿ ನನಗೂ ಇಷ್ಟನೇ, ನಮ್ಮ ಮನೆಯವ್ರಿಗೂ ಇಷ್ಟನೇ. ಸೊ ನನಗೆ ಬೇಯಿಸಕ್ಕೆ ಬರಲ್ಲ ಸರಿಯಾಗಿ, ಎಷ್ಟು ಉಪ್ಪು ಹಾಕಬೇಕು, ಹಿಂಗೆ ತೊಳಿಬೇಕು ಅಂತೆಲ್ಲ ನನಗೆ ಬರಲ್ಲ. ಅದಕ್ಕೆ ನಾನು ಅಮ್ಮಗೆ ಕೊಡ್ತೀನಿ, ಬೇಯಿಸ್ಕೊಡ್ತಾರೆ. ಆಮೇಲೆ ಮನೆಗೆ ತರೋದು, ಇಲ್ಲಾಂದರೆ ಅಲ್ಲೇ ತಿಂದ್ಬಿಟ್ಟು ಹಂಗೆ ಇವ್ರ ಅಮ್ಮಗೂ ಬೇಕು ಅಂತಂದ್ರು, ಅವ್ರ ಅಮ್ಮಗೂ ಬೇಯಿಸ್ಕೊಟ್ಬಿಟ್ಟು ಏನೋ ಒಂದು ಧೈರ್ಯ ಮಾಡ್ತಾ ಇದ್ದೀರಿ. ಆದರೆ ಏನು ಜಾಸ್ತಿ ಬಜೆಟ್ ಇಲ್ಲ ಗೈಸ್, ಒಂದು 10,000 12,000 ಒಳಗೆ ನೋಡ್ತಾ ಇದ್ದೀರಿ. ಅಂದರೆ 1 ಇಯರ್ಗೆ 1,000-2,000 ಬಜಾಜಲ್ಲಿ ಅಂದರೆ 0% ಡೌನ್ ಪೇಮೆಂಟ್ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀರಿ. ಗೊತ್ತಿಲ್ಲ, ನೋಡೋಣ. ಓಕೆ, ವಿಶ್ ಮಾಡಿ ಒಳ್ಳೆ ಫೋನ್ ಸಿಗಲಿ ಬಜೆಟಲ್ಲಿ ಅಂತ. ಮತ್ತೆ ನಾನು ಹೇರ್ ಕಟ್ ಹೇಗಿದೆ? ಹೊಸ ಹೇರ್ ಕಟ್ ಏನಿಲ್ಲ, ನಿನಗೆ ಹಂಗೆ ಫೀಲ್ ಆಗ್ತೈತೆ ಅಷ್ಟೇ. ಓಕೆ ಗೈಸ್, ನಿಮಗೆ ಆಮೇಲೆ ಸಿಗ್ತೀನಿ. ಅಲ್ಲಾದರೆ ವೀಡಿಯೋ ಮಾಡ್ತೀರಿ, ಯಾಕಂದರೆ ನಮಗೆ ಜನಗಳು ಜಾಸ್ತಿ ಇದ್ದರೆ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಇರಲ್ಲ, ಕಾನ್ಷಿಯಸ್ನೆಸ್ ಇರಲ್ಲ. ಅದಕ್ಕೆ ಸುಮ್ಮನೆ ಆದರೆ ಅಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಸುಮ್ಮನೆ ಹಂಗೆ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀರಿ, ಇಲ್ಲ ಅಂದರೆ ಡೈರೆಕ್ಟ್ ಹಂಗೆ ಹೋಗ್ತೀರಿ. ಇದು ನಾವು ಯಾವಾಗಲೂ ಆಂಟಿ ಏನಾದರೂ ಟಿಫನ್ ಬಾಕ್ಸಲ್ಲಿ ಏನಾದರೂ ತಿನ್ನೋಕ್ಕೆ ಇದು ಮಾಡಿದಾಗ ಜೆಪ್ಟೋ ಬ್ಯಾಗಲ್ಲಿ ಇದು ಅಂದರೆ ಒಂದು ಕವರಲ್ಲಿ ಹಾಕಿ ಕೊಡ್ತಾಯಿದ್ರು. ನಾವು ಇವಾಗ ಅದೇ ಥರ ಖಾಲಿ ಟಿಫನ್ ಬಾಕ್ಸ್ನ ಇಟ್ಬಿಟ್ಟು ಕೆಳಗಡೆ ಫೋನ್ ಇಟ್ಬಿಟ್ಟು ಕೊಡೋಣ ಅಂತ ಪ್ಲಾನ್ ಅನ್ಕೊಂಡಿದ್ದೀರಿ. ನೋಡೋಣ, ಫೋನ್ ಇಸ್ಕೊಂಡ್ರೆ ಇನ್ನು ಫೋನ್ ನೋಡಬೇಕು. ಫೋನ್ ನೋಡಿದ್ಮೇಲೆ, ಫೋನ್ ನೋಡಿಲ್ಲ ಅಂದರೆ ನಾನು ಈ ವ್ಲಾಗೆ ಹಾಕಲ್ಲ, ಈ ವಿಡಿಯೋನೇ ಹಾಕಲ್ಲ. ಫೋನ್ ಇಸ್ಕೊಂಡ್ರೇನೆ, ಫೋನ್ ನಮ್ಗೆ ಸೆಟ್ ಆದ್ರೇನೆ ನಮಗೆ, ಯಾಕಂದರೆ EMI ಆಗಬೇಕು. ಅಂದರೆ ನಮಗೆ ಇವಾಗ ಮಂತ್ಲಿಗೆ ಮೇಂಟೆನೆನ್ಸ್ ಖರ್ಚಿಗೆ ಆಗೋಷ್ಟು ಮಾತ್ರ ಇತ್ತು, ಜಾಸ್ತಿ ಎಲ್ಲ ಇದ್ದಿಲ್ಲ. ಬಟ್ ಏನು ಒಂದು ಸ್ವಲ್ಪ ಏನೋ ಎಲ್ಲ ಆಚೆ ಹೋಗೋದೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅಂದ್ರೆ ಇವನ್ಗೆ ಬೇರೆ ಏನು ಆಸೆ ಪಡಲ್ಲ ಗೈಸ್, ಮೂವಿಗೊಂದು ಹೋಗ್ಬೇಕಂತ. ಮೂವಿದು ಒಂದಷ್ಟು ತಿಂಗಳು ಕಮ್ಮಿ ಮಾಡಬೇಕು, ನೋಡೋಣ. ಇಲ್ಲ ಇರೋದ್ರಲ್ಲೇ ಬೇರೆದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಟ್ರೈ ಮಾಡೋದಾದ್ರೆ ಮಾಡೋಣ. ಓಕೆ ಓಕೆ ಗೈಸ್, ಆಮೇಲೆ ಸಿಗ್ತಿರು, ಬಾಯ್. ತೋರಿಸಿ, ಫೋನ್ ತೋರಿಸಿ. ವಿಡಿಯೋಗಿನ ಡೈರೆಕ್ಟ್ ಇವಾಗಿರೋದು ಟೆಂಪರರಿ ಅಲ್ವಾ ಇದು? ಸ್ಕ್ರೀನ್ ಕಾರ್ಡ್
ಗೈಸ್ ನಮಗೆ ವಿಡಿಯೋ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ, ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರೆ. ಬಟ್ ಇದು ಯಾವಾಗಾದರೂ ಮೆಮೊರೀಸ್ ಆಗಿ ಇರೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಫಸ್ಟು ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರೆ, ಪ್ಲ್ಯಾನೇ ಇದ್ದಿಲ್ಲ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಎಲ್ಲ. ಬಟ್ ಏನೋ ಒಂದು ಧೈರ್ಯ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀರಿ. ಜಸ್ಟ್ ಮೆಮೊರೀಸ್ಗಷ್ಟೇ. ಗೊತ್ತಿಲ್ಲ. ಉಪ್ಪು ಕರೆಕ್ಟ್ ಆಗುತ್ತೆ. ಈ ಥರ ಬೇಯಿಸ್ಬೇಕು ನಾವು. ಇಷ್ಟೊಂದು ಬೇಡ, ನೀವು ತಗೋ. ಯಾರು ತಿನ್ನೋದು ಇರೋರು? ನಾನು ಬಂದಿದ್ದಾನೆ ಬೇಡ ಅನ್ನಿಸ್ತೀನಿ. ಇದೇನಿದು ನೋಡಿ ಏನಾದ್ರು ಯಾಕೆ ಕೊಂತಾನೆ ಕಾಲೇ ಸರ್ ತೂಕ ಆಯ್ತಾ ಮತ್ತೆ ಸಂಗಿ ಕೂತ್ಕೊಂಡು ನಿಂತೆ ಕಳ್ಳ ನಿಮಗೆ ಅಲ್ರಿ, ನಿಮಗೆ ಅದು ತೆಗೀರಿ ಫೋನು. ಇದು ಇರಲಿ ಇರಲಿ, ಅದೇ ಅಲ್ಲಿ ಕುತ್ಕೊಳ್ಳಿ, ಹೋಗಿ ತೆಗೀರಿ. ಇದು ಕ್ಯಾಪ್ ಇಲ್ಲ, ಕ್ಯಾಪ್ ಇಲ್ಲಿದೆ. ಸ್ಕ್ರೀನ್ ಗಾರ್ಡ್ ಒಂದು ಹಾಕ್ಸ್ಕೊಬಿಡಿ. ಸ್ವಿಮ್ಮಿಂಗ್ ಪೂಲಲ್ಲೂ ಫೋಟೋ ಹಿಡಿಬೋದು, ಒಳಗೆ ನೀರಲ್ಲಿ. ಬಟ್ ಆದರೂ ಹುಷಾರಾಗಿದೆ. ಸಿಮ್ಮೆ ತಗೊಂಡ್ರೆ ಕಾಣಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಏನು ವಾಯ್ಸೇ ಇಲ್ಲ. ಆಯಿತು, ನಮ್ಮ ದಿನ ಈ ದಿನ ಮುಗೀತು. ಈ ದಿನ ಪೂರ್ತಿ ಫೋನ್ದು ಮತ್ತು ರೆಸ್ಟ್ ಮಾಡೋದು ಅಷ್ಟೇ ಆಯ್ತು. ರೆಸ್ಟ್ ಮಾಡೋದು, ಫೋನ್ ಅಷ್ಟೇ. ಎಗ್ ರೈಸ್ ತಿಂತವನು. ತಲೆ ಎತ್ಬಿಟ್ಟಿದ್ಯಾ? ಎಗ್ ರೈಸ್ ತೋರಿಸ್ಬೇಕಂದ್ರೆ ತಲೆ ಇರಲ್ಲ, ತಲೆ ಬೇಕಂದ್ರೆ ಆಚೆ ಊಟ ಮಾಡೋಣ ಅನ್ಕೊಂಡ್ರೆ ಅದ್ರ ಮಳೆ ಬೇರೆ ಬರ್ತೈತೆ, ಎಲ್ಲೂ ಹೋಗೋಕ್ಕಾಗಿಲ್ಲ ಅಂತ ಪಕ್ಕದಲ್ಲಿ ಎಗ್ ರೈಸ್ ತಗೊಂಡು. ಸ್ವಲ್ಪ ಜೋರಾಗಿ ಮಾತಾಡು, ಮೈಕ್ ಇಲ್ಲ. ಎಗ್ ರೈಸ್ ತಗೊಂಬಂದು ತಿಂತಾ ಇದ್ರಿ. ತಿಂದ್ಬಿಟ್ಟು ಟೈಮ್ ಆಯಿತು, ಇನ್ನು ಪಾಚ್ಕೊಳೋದಷ್ಟೇ. ಪಾಚ್ಕೊಳೋದಲ್ಲ ಗೈಸ್, ಮೂವಿ ನೋಡೋದು. ಸ್ಯಾಟರ್ಡೇ ಆದ್ರೆ ಸ್ಯಾಟರ್ಡೇ ಸಂಡೇ ಮೂವಿ ಟೈಮ್. ದೋಸೆ ಮೂವಿ ನೋಡೋಣ ಅಂತ ಹೇಳ್ತಾಳೆ, ಮೂವಿ ಓಡ್ತಾ ಇರ್ತದೆ, ಇವಳು ನಿದ್ದೆ ಮಾಡ್ತಾ ಇರ್ತಾಳೆ, ನಾನು ಒಬ್ಬನೇ ನೋಡಬೇಕು. ಹಿಂಗೆಲ್ಲ ಹೇಳ್ಬಾರ್ದು ಗೈಸ್. ಸ್ಯಾಟರ್ಡೇ ಸಂಡೇ ಮೂವಿ ಟೈಮ್, ಅದಕ್ಕೆ ಸ್ನ್ಯಾಕ್ಸ್ ತಂದಿದ್ದೀವಿ. ಸ್ನ್ಯಾಕ್ಸ್ ತಿನ್ನೋವರೆಗೂ ಎದ್ದಿರ್ತೀನಿ, ಆಮೇಲೆ ನೋಡ್ತಾ ನೋಡ್ತಾ ಮಲಗಿಬಿಡ್ತೀನಿ. ಇವನು ಏನು ಮಾಡ್ತಾನೆ ಗೊತ್ತಾ ಗೈಸ್, ಜಾಸ್ತಿ
ಏನೋ ಮೂವಿ ನೋಡೋಣ ಅಂತ ಡಿಸೈಡ್ ಆಗಿರ್ತೀರ, ರಾತ್ರಿ 12 ಗಂಟೆ 1 ಗಂಟೆಗೆ ನೋಡ್ತಾನೆ. ಅದು ನಿದ್ದೆ ಮಾಡೋ ಟೈಮು. ಅವಾಗ ಎತ್ತಿದ್ ನೋಡಿದ್ರೆ ನಿದ್ದೆ ಬರುತ್ತೆ. ಒಂದೊಂದ್ಸರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ರೆ ಏನೋ ಇದು ಪರವಾಗಿಲ್ಲ, ಒಂದೊಂದು ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ, ಬಟ್ ನಿದ್ದೆ ಹಂಗೆ ಎಳಿತಾ ಇರುತ್ತೆ ಗೈಸ್. ಅದು ಅವ್ನಿಗೆ ಅರ್ಥ ಆಗಲ್ಲ. ಅವನು ಏನದು ನೈಟ್ ಪಿಸಾಸಿ, ಅವನು ನೈಟೆಲ್ಲ ಎದ್ದಿರೋ ಥರ ಅವನು. ನನಗೆ ನೈಟ್ ಮಲಗಬೇಕು, ನಿದ್ದೆ ಮಾಡಬೇಕು. ನಾನು ಯಾವ ಮೂವಿ ಆದರೂ ನೋಡ್ತೀನಿ, ಚೆನ್ನಾಗಿರ್ಲಿ ಚೆನ್ನಾಗಿಲ್ದೆ ಹೋಗ್ಲಿ. ಅದು ನೋಡೋವರೆಗೂ ಡಬ್ಬ ಥರ ನೋಡ್ಬಿಟ್ಟು ಮಲಗ್ತಾನೆ. ನನಗೇನಾದರೂ ಅಂದರೆ ನಾವು ಯಾವಾಗಲೂ ನೆಟ್ಫ್ಲಿಕ್ಸಲ್ಲಿ ಹೊಸದೇ ನೋಡೋದು. ಅದು ನೋಡ್ತಾ ಇದ್ರೆ ಏನು ಚೆನ್ನಾಗಿದ್ರೆ ತುಂಬ ಹೊತ್ತು ನೋಡ್ತೀನಿ, ಇಲ್ಲಾಂದರೆ ನನಗೆ ನಿದ್ದೆ ಬಂದ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದ್ರು ಅಷ್ಟೇ ನೋಡ್ಕೊಂಡು ಆಲ್ರೆಡಿ ಗೊರಕೆ ಹೊಡಿತಾ ಇರ್ತಲ್ಲ. ನಾನು ಎಲ್ಲಿ ಸೌಂಡ್ ಆ ಸೌಂಡ್ ರೆಕಗ್ನೈಸ್ ಮಾಡ್ಕೊಂಡು ನೋಡ್ಬೇಕು ಇವ್ರು ಮಲ್ಗೋಳ ಇಲ್ಲ ಅಂತ. ನಾನು ಮೂವಿ ಎಷ್ಟೊತ್ತಲ್ಲೇ ನೋಡ್ತಾನೆ ಗೈಸ್ ಅವನು, ಅವ್ನಿಗೆ ಇಷ್ಟ ಬಂದಾಗೆ. ಸರಿ ಫೋನ್ ಆಯ್ತು, ಫೋನ್ ಕೊಟ್ಟು ನಮ್ಮ ಅಮ್ಮನು ಫುಲ್ ಖುಷಿ ಆಗೋದ್ರು. ಖುಷಿಯಾಗಿದ್ದು ನನಗೆ ಕಾಣಿಸೇ ಇಲ್ಲಪ್ಪ. ನಮ್ಮ ಒಳಗಡೆ ಖುಷಿ ಪಡ್ತಾ ಇರ್ತಾರೆ, ಆಚೆ ತೋರ್ಸ್ಕೊಂತಾರಲ್ಲ ಅಷ್ಟೇ. ಆಯ್ತು, ನಮ್ಮ ಅಮ್ಮದು ಬರ್ಡೇ ಸರ್ಪ್ರೈಸ್ ಮುಗೀತು. ಬರ್ಡೇ ಕೊಡ್ಬೇಕಿತ್ತು, ನಮ್ಮ ಹತ್ರ ಕಾಸಿಲ್ಲ ಅನ್ಕೊಂಡು. ಈಗೂ ವಸತಿ ಇಲ್ಲ, ಆದ್ರೂ ಸರಿ ಅಂತ ಏನೋ ಧೈರ್ಯ ಮಾಡಿ EMI ಅಲ್ಲಿ ಈಸ್ಕೊಟ್ಟಿದ್ದೀರಿ. ಫ್ರಾನ್ಸಿಸ್ ಫುಲ್ ಖುಷಿ ಆಗೋಯ್ತು. ನೋಡಿ ಕಲ್ಲ ಅವತ್ತಿಂದ ಈಸ್ಕೊಡೋಣ ಅಂತ ಸರಿ ಬರ್ಡೇಗೆ ಈಸ್ಕೊಡೋಣ, ಅವಾಗ EMI ಮಾಡಿಸ್ಕೊಂಡು ಅಂತ ಅನ್ಕೊಂಡಿದ್ದು. ಬಟ್ ನಮಗೆ ಇನ್ನೂ ಸ್ವಲ್ಪ ಕಮಿಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಆಗೋಯ್ತು. ಸ್ವಲ್ಪ ಕಷ್ಟವಾಗೇ ಇದೆ, ಬಟ್ ಆದರೂ ಏನೋ ಒಂದು ಧೈರ್ಯ ಮಾಡಿ ಇದು ಮಾಡಿದ್ದು, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಏನಂತೀಯ? ಅಮ್ಮ ಫೋನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅವರಮ್ಮ ಫೋನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಮತ್ತೆ ಬೀಳ್ಸೋದು ತಿಂಗಳ ಕಟ್ಟೋದು ದೇವ್ರೆ ಭಯ ಆಗ್ತೈತೆ. ನೆಕ್ಸ್ಟ್ ತಿಂಗಳಿಗೆ ಕಟ್ಟು ಮುಗಿಸ್ಬಿಟ್ರೆ ಅಂತ ಸಮಾಧಾನ. ಹೌದು, ಅಯ್ಯೋ ಮುಗ್ದಾಯ್ತು ಇನ್ನೇನಾದ್ರೂ ಆಗಲಿ ಅಂತ. ಓಕೆ, ಕಷ್ಟದಲ್ಲೂ ಏನೋ ಒಂಥರ ಖುಷಿ ಇದೆ ತಾನೆ, ಏನೋ ಒಂದು ಈಸ್ಕೊಟ್ರೆ ಅಂತ. ಓಕೆ, ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಲೆಂತ್ ತುಂಬಾ ದೊಡ್ಡದಾಗೈತಾ ಚಿಕ್ಕದಾಗಿದೆಯೋ ಗೊತ್ತಿಲ್ಲ, ಏನ್ ಅನ್ಸುತ್ತೋ ಅದನ್ನ ಮಾಡಿದಿರಿ ನಾವು ವಿಡಿಯೋನ. ಗೊತ್ತಿಲ್ಲ, ಸ್ವಲ್ಪ ಬ್ಲರ್ ಆಗು ಇದೆಯೋ ಇಲ್ಲೋ ಗೊತ್ತಿಲ್ಲ. ವಿಡಿಯೋ ಹಿಂಗ್ ಶೇಕ್ ಆಗಿರ್ಬೋದು, ಯಾಕಂದ್ರೆ ನನ್ಗೆ ಅಷ್ಟು ಇನ್ನು ಆಚೆ ಎಲ್ಲ ನನ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಗೈಸ್ ಮಾತಾಡೋದಕ್ಕೆ. ನಾವಿಬ್ರು ಮಾತಾಡೋಷ್ಟು ಇನ್ನೂ ಆಚೆ ಎಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ. ಬಟ್ ಮುಂದೆ ನೋಡೋಣ, ಕಂಫರ್ಟಬಲ್ ಆದಾಗ ನನಗೊಂಥರ ಆಗ್ಬಿಡುತ್ತೆ ವಿಡಿಯೋ ಮಾಡುವಾಗ. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಇವನು ವಿಡಿಯೋ ಮಾಡು ಅಂತಾನೆ. ಏನೋ ಒಂದು ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡ್ಬೋದಾಯ್ತು. ನಮ್ಮ ವಿಡಿಯೋ ಮಾಡೋದು ನೋಡ್ಬಿಟ್ಟು ಇನ್ನೂ ಖುಷಿ ಆಗ್ಬಿಟ್ಟಿದ್ರೆ. ನಿಂಗೆ ಗೊತ್ತಿಲ್ಲದ ವಿಡಿಯೋ ಮಾಡಿದ್ಯಾ, ಅದೇನು ಬಂದಿರ್ತದೋ. ಓಕೆ ಗೈಸ್, ವಿಡಿಯೋ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಇದೊಂದು ವಿಡಿಯೋ ಆಯ್ತಾ. ಮತ್ತೆ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಆಲ್ಮೋಸ್ಟ್ ಬ್ಲರ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬಾಯ್.